ನೀವೆಲ್ಲ ರೇಗವರಲ್ಲ ನಾವೆಲ್ಲ. ನೀವು ರೇಗಿಸ್ಕೊಂಡಿದ್ರೆ ರೇಗವರಲ್ಲ. ನಾವು ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡೋಕೆ, ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನು ಹಾಳು ಮಾಡಕ್ಕಲ್ಲ ನಾವು ಬಂದಿರೋದು. ಅವ್ರು ಯಾವ ನ್ಯಾಯ ಇದು? ಸರ್ಕಾರ ಕೊಡುವ ಉತ್ತರವನ್ನು ಕೇಳಿ ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು, ನಮ್ಮ ಸ್ನೇಹಿತರೆಲ್ಲ ಬಿಜೆಪಿ ಸ್ನೇಹಿತರಿಗೆಲ್ಲ ಹೇಳ್ತೀವಿ, ನಾವೆಲ್ಲ ಎಲ್ಲ ಜೆಡಿಎಸ್ ಹೇಳ್ತೀವಿ, ನೀವೆಲ್ಲ ಉತ್ತರ ಕೊಟ್ಟಾಗ ನೀವು ಮಾತಾಡುವಾಗ ಯಾರು ಇಲ್ಲಿ ಮಾತಾಡಿಲ್ಲ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೇಳಿ, ನೀವು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿರ್ಗಾ ನೀವು ಹೇಳಿ ಅದನ್ನ. ನಮ್ಗೆ ಇಷ್ಟ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಿಜ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಯಾಕೆ ಈ ತರ ಸದನ ದಲಿತರ ಲೂಟಿ ಆಗಿದೆ ಅದ್ರ ಬಗ್ಗೆ ಮಾತಾಡು. ಹೌದು, ಉತ್ತರ ಕೊಡೋದನ್ನ ಕೇಳ್ರಿ ನೀವು. ಉತ್ತರ ಕೊಡೋದನ್ನ ಕೇಳಿ ನೀವು. ಮಾಡ್ತೀರಾ ನೀವು ಅಂದ್ರೆ ಯಾವ ನ್ಯಾಯ ಇದು? ಸರ್ಕಾರ ಕೊಡುವ ಉತ್ತರವನ್ನು ಕೇಳಿ ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತ ಹೇಳಿ, ಸರಿ ಇದೆ ಅಂತ ಹೇಳಿ. ನೀವು ಯಾಕೆ ನೀವು ಸ್ಟ್ರೈಕ್ ಮಾಡ್ತೀರಾ? ಕೊಡಕ್ಕೆ ಬಿಡ್ತಾ ಇಲ್ಲ ನೀವು. ಉತ್ತರ ಕೇಳ್ರಿ, ಉತ್ತರ ಕೇಳ್ಬಿಟ್ಟು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ. ನೀವು ಯಾರು ಬೇಡ ಅಂತ, ನೀವೆಲ್ಲ ರೇಗವರಲ್ಲ ನಾವೆಲ್ಲ. ನೀವು ರೇಗಿಸ್ಕೊಂಡಿದ್ರೆ ರೇಗವರಲ್ಲ. ನಾವು ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡೋಕೆ, ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನು ಹಾಳು ಮಾಡಕ್ಕಲ್ಲ ನಾವು ಬಂದಿರೋದು. ನೀವು ರೇಗಿಸಿದ್ರೆ ನಮಗೂ ಗೊತ್ತಿದೆ ರೇಗಿಸೋದು, ಆಯ್ತಾ? ಕೇಳ್ರಿ ಫಸ್ಟ್. ನೀವು ನಿಮ್ಮ ತಾಲೂಕಿನ ಜನಗಳ ಬಗ್ಗೆ ಕೆಲಸ ಮಾಡಕ್ ಬಂದಿದ್ರೆ, ನಿಮ್ಮ ತಾಲೂಕುಗಳ ಜನಗಳಿಗೋಸ್ಕರ ಏನಾದ್ರೂ ಉಪಯೋಗವಂತ ಕೆಲಸ ಮಾಡಕ್ ಬಂದ್ರೆ ಉತ್ತರ ಕೇಳಿ ಫಸ್ಟ್ ಕೂತ್ಕೊಂಡು. ಸರಿ ಇಲ್ಲ ಅಂತ ಹೇಳಿ ಅದಕ್ಕೂ ಉತ್ತರ ಕೊಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ರೆಡಿ ಇರ್ತಾರೆ ನಿಮಗೆ ಅಂತ. ಮಾತಾಡಿ. ಮಾನ್ಯ ಅಧ್ಯಕ್ಷರೇ.